ಹಳೆಯ ವಿದ್ಯಾರ್ಥಿ ಸಂಘವನ್ನು ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ವಿ. ಈ ಹಳೆಯ ಸಂಘದ ಕಾರ್ಯದರ್ಶಿಯನ್ನಾಗಿ ನಾವು ತುಕಾರಾಮ್ ಹರ್ಕರೆ ಅವರನ್ನು ನೇಮಕ ಮಾಡಿದ್ವಿ. ತುಕಾರಾಮ್ ಹರ್ಕರೆ ಅವರು ಈ ಸಂಘದ ಗುರಿ ಉದ್ದೇಶಗಳ ಬಗ್ಗೆ ಮಾತಾಡಬೇಕಾಗಿ ಅವರಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಾಯಿ ಶಾರದೆಯನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಅತಿಥಿಗಳೇ ಹಾಗೂ ನನ್ನೆಲ್ಲ ಪ್ರೀತಿಯ ಗುರುಗಳೇ ಹಾಗೂ ಗುರುಮಾತೆಯರಿಗೆ ವಂದಿಸುತ್ತಾ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಲು ಪ್ರಾಚಾರ್ಯರು ದಿನಾಂಕ 7-8-2024 ಹಳೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ದು, ಆ ಸಭೆಯ ನಿರ್ಣಯಗಳ ಪ್ರಕಾರ ನಮ್ಮ ಕಾಲೇಜಿನಲ್ಲಿ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘ ಇರಬೇಕಂತೇಳಿ ಕಾಲೇಜು ಶಿಕ್ಷಣ ಇಲಾಖೆ ಆದೇಶದನ್ವಯ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಲಾಯಿತು. ಮೊದಲಿಗೆ ನಾವು ನೂತನ ಕಟ್ಟಡ ಉದ್ಘಾಟನೆ ಆದಾಗ ಈ ಕಾಲೇಜ್ ಹೆಂಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಇಲ್ಲಿ ನಮಗೆ ಮೂಲ ಸೌಕರ್ಯಗಳ ಕೊರತೆ ಬಹಳ ಇತ್ತು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬೆಂಚ್ಗಳಿರಲಿಲ್ಲ, ನಾನಾ ರೀತಿಯ ಸಮಸ್ಯೆಗಳಿದ್ದು. ಆದರೆ ರಮೇಶ್ ಸರ್ ಪ್ರಾಚಾರ್ಯರಾಗಿ ಬಂದ ಮೇಲೆ ಹಲವಾರು ಬದಲಾವಣೆಗಳನ್ನ ಈ ಕಾಲೇಜಿನಲ್ಲಿ ತಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ CCTV ಕುಡಿಸೋದಾಗಿರ್ಬೋದು, ಮತ್ತು ಎಲ್ಲ ಗ್ರಂಥಾಲಯಕ್ಕೆ ಪುಸ್ತಕಗಳ ಸೇರ್ಪಡೆ ಆಗಿರ್ಬೋದು, ಈ ರೀತಿ ನಾನಾ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕ ಕಾಲೇಜಿಗೆ ಹಲವಾರು ಬದಲಾವಣೆಗಳನ್ನ ತಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂದರೆ ತಂತ್ರಜ್ಞಾನ. ಈಗಿನ ಜಗತ್ತಿನಲ್ಲಿ ತಂತ್ರಜ್ಞಾನ ಎಷ್ಟು ಮುಖ್ಯ ಅನ್ನೋದು ನಿಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ. ಜಗತ್ತು ನಿಂತಿರೋದು ತಂತ್ರದ ಮೇಲೆ ಅನ್ನೋ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಅದರಿಂದ ವಂಚಿತರಾಗಬಾರ್ದು ಅಂತೇಳಿ ಎಲ್ಲ ಕ್ಲಾಸ್ ರೂಮ್ಗಳಲ್ಲೂ ಪ್ರೊಜೆಕ್ಟ್ಗಳನ್ನ ಕೂಡಿಸುವುದರ ಮೂಲಕ ನಮ್ಮ ಕಾಲೇಜಿನಲ್ಲೂ ICT ಬೇಸ್ಡ್ ಟೀಚಿಂಗನ್ನು ಪ್ರಾರಂಭ ಮಾಡಿದರು. ಈ ರೀತಿ ಹಲವಾರು ಬದಲಾವಣೆಗೆ ತಂದಿದ್ದಾರೆ. ಅದರಂತೆಯೇ ಈಗ ಇನ್ನೊಂದು ದಿಟ್ಟ ಹೆಜ್ಜೆಯನ್ನು ಇಡೋದಕ್ಕೆ ಹೊರಟಿದ್ದಾರೆ, ಅದೇ ಹಳೆ ವಿದ್ಯಾರ್ಥಿಗಳ ಸಂಘ. ಈ ಹಳೆ ವಿದ್ಯಾರ್ಥಿಗಳ ಸಂಘದ ಮೂಲಕ ನಮ್ಮ ಕಾಲೇಜನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಾಮಾಜಿಕ ಸೇವೆಯ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಲೇಜನ್ನು ಗುರುತಿಸುವ ಕನಸನ್ನು ಹೊತ್ತು ನಿಂತಿದ್ದಾರೆ. ಈಗಾಗಲೇ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇದಕ್ಕೆ ಪೂಜಾ ಸಾರ್ವಾಡ್ ಇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಹಳೆ ವಿದ್ಯಾರ್ಥಿಗಳ ಸಂಘದ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಲೇಜು ಗುರುತಿಸಿಕೊಳ್ಳಬೇಕು ಅನ್ನೋ ಕನಸನ್ನು ಹೊತ್ತು ನಿಂತಿದ್ದಾರೆ. ಹಾಗಾಗಿ ಈ ಹಳೆ ವಿದ್ಯಾರ್ಥಿಗಳ ಸಂಘ ಸ್ಥಾಪನೆ ಮಾಡಲಾಗಿದೆ. ಹಳೆ ಬೇರು ಹೊಸ ಚಿಗುರು ಎಂಬ ಧ್ಯೇಯದಡಿ ಈ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಲಾಗಿದೆ. ಈ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಶ್ರೀಕೃಷ್ಣ ಉಪ್ಪಿಲ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಸಂಘದ ಗೌರವ ಅಧ್ಯಕ್ಷರಾಗಿರುವ ಹಾಗೂ ಪ್ರಸ್ತುತ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವ ಕವೀಂದ್ರ ಕುಮಾರ್ ಗುರುಗಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯದರ್ಶಿಗಳಾಗಿ ತುಕಾರಾಮ್ ಹೊನ್ಕೋರೆ, ಖಜಾಂಚಿಯಾಗಿ ಶ್ರೀಶೈಲ್ ನೆರಳೆ, ಸಂಘಟನಾ ಕಾರ್ಯದರ್ಶಿಯಾಗಿ ಸಚಿನ್ ಹೊಸ್ಮನಿ, ರಾಕೇಶ್ ಪವಾರ್ ಹಾಗೂ ಕಾಲೇಜಿನ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮದ ಪ್ರಚಾರ ಪ್ರತಿನಿಧಿಯಾಗಿ ಶ್ರೀ ಮಲ್ಲೇಶ್ ಪೂಜಾರಿ ಅವರು ಆಯ್ಕೆಯಾಗಿರುತ್ತಾರೆ. ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾವುದೇ ಒಂದು ಸಂಘ ಅಥವಾ ಸಂಸ್ಥೆ ಸ್ಥಾಪನೆ ಆಗಬೇಕಾದರೆ ಅದಕ್ಕೆ ಅದರದೇ ಆದಂತಹ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳಿರುತ್ತೆ. ಆ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳ ಅನ್ವಯ ಆ ಸಂಘ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘವು ಕೂಡ ಅದರದೇ ಆದಂತಹ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿದೆ. ಈ ಸಂಘದ ಉದ್ದೇಶಗಳೇನಪ್ಪ ಅಂದರೆ ಇಂಡಿ ತಾಲೂಕಿನ ಹಾಗೂ ಸುತ್ತಮುತ್ತ ಹಳ್ಳಿಗಳ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ನೀಡುವುದು, ನಮ್ಮ ಕಾಲೇಜಿನ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರೋತ್ಸಾಹವನ್ನು ನೀಡುವಂಥದ್ದು, ಕಾಲೇಜಿನ ಗ್ರಂಥಾಲಯಕ್ಕೆ ಪುಸ್ತಕಗಳ ನೆರವನ್ನು ನೀಡುವಂಥದ್ದು, ಸಮಾಜ ಸೇವೆ, ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗುವಂಥದ್ದು ಈ ಸಂಘದ ಉದ್ದೇಶಗಳು. ಈ ಸಂಘದ ಉದ್ದೇಶಗಳಲ್ಲಿ ಇನ್ನು ವಿಶೇಷವಾಗಿ ಏನಪ್ಪಾ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ನಮ್ಮ ಕಾಲೇಜಿನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನು ಮರಳಿ ಕರೆಸಿ ಅವರಿಗೆ ಉಡಿ ತುಂಬುವ ಕಾರ್ಯ. ಅಂದರೆ ಕಾಲೇಜ್ ಅನ್ನೋದು ನೀವು ಬಿಟ್ಟು ಹೋದ್ಮೇಲೆ ಮುಗಿಯುವಂಥದ್ದಲ್ಲ, ಕಾಲೇಜು ನಿಮ್ಮ ತವರ ಮನೆ ಇದ್ದಂತೆ ಅಂತೇಳಿ ಅವರಲ್ಲಿ ಮನದಟ್ಟು ಮಾಡುವ ಕಾರ್ಯ ಇದರ ಉದ್ದೇಶವಾಗಿದೆ. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಒಂದು ದಿನವಾದರೆ ಸಾಲದು, ಅದು ಸುದೀರ್ಘವಾಗಿ ಸಾಗಬೇಕು. ನವೆಂಬರ್ 1ರಿಂದ ನವೆಂಬರ್ 14ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿಗೋಷ್ಠಿ, ಕನ್ನಡ ಪರ ಕಾರ್ಯಕ್ರಮಗಳನ್ನು ಹಾಕುವ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಹೊಸ ಮೆರಗನ್ನು ನೀಡುವುದು ಈ ಸಂಘದ ಉದ್ದೇಶ. ಇನ್ನು ದತ್ತು ಗ್ರಾಮ ಮೂಲ ಪರಿಕಲ್ಪನೆಯಡಿ ಗ್ರಾಮಗಳನ್ನು ದತ್ತು ಪಡೆದು ಸ್ವಚ್ಛ ಗ್ರಾಮ ಹಾಗೂ ಗ್ರಾಮದ ಜನರಲ್ಲಿ ಸಾಮಾಜಿಕ ಕಳಕಳಿಯ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದು ಈ ಸಂಘದ ಉದ್ದೇಶ. ಇಂಡಿ ನಗರದ ರಾಜ್ಯದ ಸಾಮಾಜಿಕ ಸೇವೆಗಳಲ್ಲಿ ಭಾಗಿಯಾಗುವ ಉದ್ದೇಶವನ್ನು ಈ ಸಂಘ ಹೊಂದಲಾಗಿದೆ. ಇವೆಲ್ಲವೂ ಈ ಸಂಘದ ಉದ್ದೇಶಗಳಾದರೆ ಈ ಸಂಘ ತನ್ನದೇ ಆದ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದೆ. ಅದೇನಪ್ಪ ಅಂದರೆ ಮುಂದಿನ ವರ್ಷದೊಳಗೆ
ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ನೀಡಲು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಡಿಯಲ್ಲಿ ವಿದ್ಯಾರ್ಥಿಗಳ ಬ್ಯಾಂಕ್ ಅನ್ನು ಸ್ಥಾಪಿಸುವ ಗುರಿಯನ್ನ ಹೊಂದಲಾಗಿದೆ. ಹಳೆಯ ವಿದ್ಯಾರ್ಥಿಗಳ ಬ್ಯಾಂಕ್ ಅನ್ನು ಸ್ಥಾಪಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತವನ್ನು ನೀಡುವ ಉದ್ದೇಶವನ್ನು ಹೊಂದಲಾಗಿದೆ. ಈ ಎಲ್ಲ ಹಳೆಯ ಸಂಘದ ಉದ್ದೇಶಗಳು ಮತ್ತು ಗುರಿಗಳು ಇವೆಲ್ಲವನ್ನ ಪ್ರಾಮಾಣಿಕವಾಗಿ ಈಡೇರಿಸುತ್ತಾ ನಮ್ಮ ಪ್ರಾಚಾರ್ಯರು ಹೊತ್ತಿರುವ ಕನಸನ್ನು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ನೆರವೇರಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳು ನಮಗೆ ಧನ್ಯವಾದಗಳು.